ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಆಫ್ಟರ್ ಪಿ ಯು ಸಿ ಸೈನ್ಸ್ ನಂತರ ನೀವುಗಳು ಈ ಬಿ ಎಸ್ ಸಿ ಎಮ್ ಎಲ್ ಟಿ, ಬಿ ಎಸ್ ಸಿ ಒ ಟಿ, ಬಿ ಎಸ್ ಸಿ ಅಲರ್ ಹೆಲ್ತ್ ಸೈನ್ಸ್ಗಳು ಅಂತ ಕರಿತೀವಿ, ಬಿ ಎಸ್ ಸಿ ಆಪ್ಟೋಮೆಟ್ರಿ, ಹೌದಾ, ಆಮೇಲೆ ಬಿ ಎಸ್ ಸಿ ಎಕ್ಸ್ರೇ ಟೆಕ್ನಾಲಜಿ, ಬಿ ಎಸ್ ಸಿ ಡಯಾಲಿಸಿಸ್ ಟೆಕ್ನಾಲಜಿ, ಈ ಥರದ ಒಂದು ಕೋರ್ಸ್ಗಳನ್ನು ನೀವು ಮಾಡಬೇಕಿತ್ತು ಪಿ ಯು ಸಿ ಸೈನ್ಸ್ ಮೇಲೆ. ಅಂಥ ಅಭ್ಯರ್ಥಿಗಳಿಗೆ ನಮ್ಮ ಚಾನಲಲ್ಲಿ ಮಾರ್ಗದರ್ಶನ ಮಾಡಲಾಗುತ್ತೆ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂಥದ್ದು ಏನಂದರೆ, ನೀವು ಪಿ ಯು ಸಿ ಸೈನ್ಸ್ ಈಗ ಓದ್ತಾ ಇದ್ದೀರಿ. ಈ ಪಿ ಯು ಸಿ ಸೈನ್ಸ್ ಆಗಿದೆ ನಿಮಗೆ. ಈಗ ನೀವು ಬಿ ಎಸ್ ಸಿ ಲ್ಯಾಬ್ರೋಟರಿ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬ್ರೋಟರಿ ಟೆಕ್ನಾಲಜಿ, ಬಿ ಎಸ್ ಸಿ ಡಯಾಲಿಸಿಸ್ ಟೆಕ್ನಾಲಜಿ, ಬಿ ಎಸ್ ಸಿ ಒ ಟಿ ಟೆಕ್ನಿಷಿಯನು, ಬಿ ಎಸ್ ಸಿ ಇದು ಎಕ್ಸ್ರೇ ಟೆಕ್ನಿಷಿಯನ್, ಈ ರೀತಿಯಾದಂಥ ಕೋರ್ಸ್ಗಳನ್ನು ನೀವು ಮಾಡಬೇಕಂತಂದರೆ ನೀವು KCET ಅಪ್ಲಿಕೇಶನ್ ಹಾಕಬೇಕಾಗತ್ತಾ. KC ಮೂಲಕ ನೀವು ಅಪ್ಲಿಕೇಶನ್ಗಳನ್ನು ಹಾಕಿ ನೀವು ಗೋರ್ಮೆಂಟ್ ಸೀಟ್ಗಳನ್ನು 17,000 ರೂಪಾಯಿ ಫೀಸ್ ಒಳಗಡೆ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನನ್ನು ತೊಗೋಬೋದು. ಅದಕ್ಕೆ ಇವಾಗ ಅಪ್ಲಿಕೇಶನ್ ಓಪನ್ ಇದೆ. ಮುಂದಿನ ತಿಂಗಳು 17ನೇ ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಓಪನ್ ಇದೆ. ಮುಂದಿನ ತಿಂಗಳ ತನಕ ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಬೋದು. ಇವಾಗ ನೀನು ಅಪ್ಲಿಕೇಶನ್ ನಾಳೆನಿಗೆ ಹಾಕ್ಬೋದು, ನಾಡಿದ್ದು ಹಾಕ್ಬೋದು. ಈ ಒಂದು ಅಪ್ಲಿಕೇಶನ್ಸ್ ನೀವು ಹಾಕಬೇಕಾದರೆ ನಿಮ್ಗಳಿಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರಪ್ಪ ಅಂತಂದರೆ, ನಮ್ಮ KE ಮುಖಾಂತರ ಒಂದು ಮಾಹಿತಿ ಹೇಳೋದಾದರೆ, ನೀವು ಅಲರ್ ಹೆಲ್ತ್ ಸೈನ್ಸ್ ಮಾಡಬೇಕಂತಂದರೆ ಯಾವುದೇ ಥರಂಥ ನಿಮಗೆ ಪರೀಕ್ಷೆ ಇರೋದಿಲ್ಲ. ಜಸ್ಟ್ ಇವಾಗ ನೀವು ಅಪ್ಲಿಕೇಶನ್ ಮಾತ್ರ ಹಾಕಬೇಕು. ಇದು ಮುಂದಿನ ತಿಂಗಳು 17ನೇ ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಓಪನ್ ಇರುತ್ತೆ. 16 ತನಕನೂ, ಮುಂದಿನ ತಿಂಗಳು 16 ತನಕನೂ ಅಪ್ಲಿಕೇಶನ್ ಓಪನ್ ಇರುತ್ತೆ. ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಜಸ್ಟ್ ಪೇಮೆಂಟ್ ಮಾಡಿ ಬಿಟ್ಟುಬಿಟ್ರೆ ನೀವು ಮುಂದೆ ಬರುವಂತಹ ಯಾವಾಗ ಇದು ರಿಸಲ್ಟ್ ಬರುತ್ತಲ್ಲ ನಿಮಗೆ, ಆವಾಗ ನಿಮ್ಗೆ ಏನು ಮಾಡ್ತಾರೆ, ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಆವಾಗ ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನೀವು ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಏನು ಅಂಕಗಳನ್ನು ತೊಗೊಂಡಿರಿ ಆ ಆಧಾರದ ಮೇಲೆ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಅದರ ಮೇಲೆ ನಿಮಗೆ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ಹಂಚಿಕೆಯನ್ನು ಮಾಡ್ತಾರೆ.